ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿರುವಂತಹ ನಿರ್ಮಲಾ ನಂದನಾಥ ಮಹಾಸ್ವಾಮೀಜಿಯವರಿದ್ದಾರೆ. ಅವರಿಂದ ಆಶೀರ್ವಚನ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಮಹಾ ತ್ರಿಪುರಸುಂದರಿ. ಜಿ ಕನ್ನಡ ಮೀಡಿಯಾ ವತಿಯಿಂದ ವಾರ್ಷಿಕವಾಗಿ ಕೊಡಮಾಡ್ತಕ್ಕಂಥ ಆಚರಿಸ್ತಕ್ಕಂಥ ಅಚೀವರ್ಸ್ ಅವಾರ್ಡ್ 2026 ಇಂದು ಸಾಕಾರಗೊಂಡಿದೆ. ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ದಿವ್ಯ ಚೇತನಕ್ಕೆ ಮನಸ್ಸನ್ನು ನಮಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಜೀವಮಾನದ ಪ್ರಶಸ್ತಿಗೆ ಭಾಜನರಾದಂತಹ BS ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳಾಗಿ ವಿಶೇಷ ಸೇವೆಯನ್ನು ಸಲ್ಲಿಸಿದಂಥವರು, ಅವರ ಉಪಸ್ಥಿತಿಯಲ್ಲಿ ಅವರನ್ನು ಸನ್ಮಾನಿಸಿ ಅವರ ಮಾತುಗಳನ್ನ ಕೇಳಿ ಕಳಿಸ್ಕೊಡಲಾಗಿದೆ. ಮತ್ತು ಪ್ರಸ್ತುತ ರಾಜ್ಯ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೀತಿಯ ಶ್ರೀಮಠದ ಸದ್ಭಕ್ತರಾದ ನರೇಂದ್ರ ಸ್ವಾಮಿಯವರ ಉಪಸ್ಥಿತಿ ಇದೆ. ವೇದಿಕೆಯಲ್ಲಿ ಪ್ರಮೋದ್ ಶೆಟ್ಟಿಯವರಿದ್ದಾರೆ, ಮೇಮ್ ಪೂಜಾ ಗಾಂಧಿಯವರು, ಜೀವಮಾನದ ಕಲಾ ಸಾಧನೆಗೋಸ್ಕರ ಸಾಧನೆ ಮಾಡಿದಂಥ ನಾರಾಯಣ ಅವರಿದ್ದಾರೆ, ಪ್ರಜಾವಾಣಿ ನಮ್ಮ ರವೀಂದ್ರ ಭಟ್ರವರಿದ್ದಾರೆ. ನಾನು ಇಲ್ಲಿಗೆ ಮುಖ್ಯವಾಗಿ ಬರಲಿಕ್ಕೆ ಕಾರಣ ಮತ್ತು ಜಿ ಟಿ ವಿಯೊಂದಿಗೆ ನನ್ನ ಅಸೋಸಿಯೇಷನ್ ಇಟ್ಸ್ ಆಲ್ ಬಿಕಾಸ್ ಆಫ್ ರವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಾಗಿ ಚೆನ್ನಾಗಿ ನಿರ್ವಹಿಸಿದ್ದಾರೆ. ವೇದಿಕೆಯ ಹಿಂದೆ ವೇದಿಕೆಯ ಮುಂದೆ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಅಚೀವರ್ಸ್ ಮತ್ತು ಸದ್ಭಕ್ತರೇ, ಮಾಧ್ಯಮ ವೃಂದದವರೇ, ಇಷ್ಟು ಹೊತ್ತು ಸಾಧಕರ ಸಾಲುಗಳನ್ನು ಮುಖಗಳನ್ನು ನೋಡಿ ಅವರಿಗೆ ಸನ್ಮಾನಿಸಲಾಗಿದೆ. ಸಾಮಾನ್ಯವಾಗಿ ಸಾಧಕರು ಸೇವೆಯನ್ನು ಮಾಡ್ತಾ ಹೋಗ್ತಾರೆ, ಯಾವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳೋದಿಲ್ಲ. ನಮ್ಮ ಅಂಕೇಗೌಡರು ಇಲ್ಲಿ ಕೊಡ್ತಿದ್ದಾರೆ, ಮನೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಮೇಂಟೈನ್ ಮಾಡೋದೇ ಕಷ್ಟ. ಪುಸ್ತಕ ರಾಶಿಗಳು ಈ ಡಿಜಿಟಲ್ ವರ್ಲ್ಡ್ನಲ್ಲಿ, AI ವರ್ಲ್ಡ್ನಲ್ಲಿ ಕಳೆದು ಹೋಗಬಾರ್ದು, ನಾಶ ಆಗಬಾರ್ದು, ಅದಕ್ಕೆ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಇದೆ ಅಂತ ತಿಳಿದು ಸಹಸ್ರಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು, ಲಕ್ಷಾಂತರ ಪುಸ್ತಕಗಳನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ನಮ್ಮ ಪಾಂಡವಪುರದಲ್ಲಿ ಅವರ ಪುಸ್ತಕ ಮನೆ ಇದೆ. ನಾನು ಕೂಡ 2-3 ಬಾರಿ ಹೋಗಿದ್ದೆ. ಓದಂಥ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನು ಹೆಕ್ಕಿ ಅವರ ಪರ್ಮಿಷನ್ ತೆಗೆದುಕೊಂಡು ಮಠಕ್ಕೆ ಎತ್ಕೊಂಡು ಬಂದಿದ್ದೆ. ಆ ಪುಸ್ತಕ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತಹದ್ದು. ಬಹುಶಃ ಅವತ್ತು ನೀವೇ ಕೊಟ್ಟು ಕಳಿಸಿದ್ರಿ ಅಂಕೇಗೌಡರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಈ ವರ್ಷ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಲೆಟರ್ ನಮ್ಮ ಮೈಸೂರು ಮಹಾರಾಜರಿಗೆ ಬರೆದಂತಹದ್ದು. ಆ ಪತ್ರದ ಮೊದಲ ಸಾಲುಗಳು ಇವತ್ತಿನ ಸಾಧಕರಿಗೆ ಬಹುಶಃ ಸೂಕ್ತ ಆಗ್ಬೋದು ಅಂತ ಹೇಳಿ ಪ್ರಾರಂಭದ 3-4 ಲೈನ್ಗಳು ಅವರು ಬರೀತಾರೆ. ವಿವೇಕಾನಂದರು ಅಮೆರಿಕಕ್ಕೆ ಹೋಗೋದಕ್ಕೂ ಮುಂಚೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ತುಂಬ ಪ್ರೋತ್ಸಾಹಿತರಾಗಿದ್ದಂಥವರು. ಹಾಗಾಗಿ ಅವರಿಂದ ಇನ್ಸ್ಪೈರ್ ಕೂಡ ಆದಂತಹವರು. ಒಬ್ಬ ಸನ್ಯಾಸಿ ಅಂದಿನ ರಾಜರಿಗೂ ಕೂಡ ಪತ್ರ ಬರೆಯುವಷ್ಟು ಶಕ್ತಿ ಯಾಕೆ ಇತ್ತು ಅಂತಂದರೆ ಇದಕ್ಕಾಗಿ ಅವ್ರು ಬರೆದದ್ದಿಷ್ಟೇ: ಡಿಯರ್ ರಾಜನ್, ಲೈಫ್ ಈಸ್ ವೆರಿ ಶಾರ್ಟ್, ಆಲ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಹಿ ಓನ್ಲಿ ಲೀವ್ಸ್ ಹೂ ವಿಲ್ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಈ ಮಾತುಗಳು ನಾನು ಕೇಳಿಸ್ಕೊಂಡಾಗ ಇಲ್ಲಿರ್ತಕ್ಕಂಥ ಎಲ್ಲ ಸಾಧಕರು ನಿಮ್ಮ ಮನೆಗಳನ್ನು ಅಷ್ಟೇ ನೋಡಿಕೊಳ್ಳಿಲ್ಲ, ಉದ್ಯೋಗಗಳನ್ನು ಸೃಷ್ಟಿಸುವ, ಕಲೆಯನ್ನು ಸಂವರ್ಧನೆ ಮಾಡ್ತಕ್ಕಂಥ, ರಾಜಕೀಯಕ್ಕೆ ಒಂದು ಅರ್ಥವನ್ನು ತರ್ತಕ್ಕಂಥ ಹಲವಾರು ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಜಿ ಟಿ ವಿಯ ವತಿಯಿಂದ ಮತ್ತು ಶ್ರೀಮಠದ ವತಿಯಿಂದ ಧನ್ಯವಾದಗಳನ್ನು ಹೇಳಿ, ಅದೆಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದಿರಿ. ಮೇಡಮ್ ಪೂಜಾ ಗಾಂಧಿಯವರು ಹೇಳ್ತಾಯಿದ್ರು, ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ನಮ್ಮ ರಾಜ್ಯದ ಪಾಪ್ಯುಲೇಷನ್ಗೂ ಕೂಡ ಸಮ ಇಲ್ಲ. ಅಂತಹದರಲ್ಲಿ ಸಾಧಕರು ನಮ್ಮಲ್ಲಿ ಇನ್ನೂ ಎಷ್ಟೆಲ್ಲ ಬರಬೇಕು. 2016ರಲ್ಲಿ ಸ್ಟಾರ್ಟಪ್ ಕಲ್ಚರ್ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ಸ್ಟಾರ್ಟಪ್ ಕಲ್ಚರ್ ಪ್ರಾರಂಭ ಆದಾಗ ಕೆಲವು ಸ್ಟಾರ್ಟಪ್ಸ್ಗಳಿತ್ತು.
ಈಗ 10ನೇ ವರ್ಷದ ಸ್ಟಾರ್ಟಪ್ ಕಲ್ಚರನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಅದೊಂದು ವಿಚಾರವನ್ನು ಕ್ರಿಯೇಟ್ ಮಾಡಿದ್ದಕ್ಕೋಸ್ಕರ, ಇನಿಷಿಯೇಟ್ ಮಾಡಿದ್ದಕ್ಕೋಸ್ಕರ ಸುಮಾರು 2 ಲಕ್ಷದಷ್ಟು ಸ್ಟಾರ್ಟಪ್ಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ. 125ಕ್ಕಿಂತ ಹೆಚ್ಚು ಯೂನಿಕಾರ್ನ್ಗಳು ನಮ್ಮ ದೇಶದಲ್ಲಿ ಬಂದಿದ್ದಾವೆ. $1 ಬಿಲಿಯನ್ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಉಳ್ಳಂತಹ. ಈ ಮಾತಿನಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಹಲವಾರು ಉದ್ಯಮಿಗಳನ್ನು ಅವರ ಉದ್ಯಮಕ್ಕೋಸ್ಕರ ಸನ್ಮಾನಿಸಲಾಗಿದೆ. ಉದ್ಯಮಗಳು ಬೆಳಿಬೇಕು, ಸಾಹಿತ್ಯ ಬೆಳಿಬೇಕು, ಕಲೆ ಬೆಳಿಬೇಕು. ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆಯೊಂದು ಸಮಗೊಳಿಸಲಿ. ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಬದುಕು ಸಮೃದ್ಧವಾಗಿರಬೇಕು ಅಂದರೆ ಸೇವೆನೂ ಇರಬೇಕು, ಸಂಗೀತ ಇರಬೇಕು, ಸಾಹಿತ್ಯ ಇರಬೇಕು. ಎಲ್ಲವೂ ಕೂಡ ಸಂಲಗ್ನಗೊಂಡಾಗ ಬದುಕು ಪೂರ್ಣ ಆಗುತ್ತೆ. ಅಂತಹ ಎಲ್ಲರನ್ನೂ ಕೂಡ ಗುರುತಿಸಿ ನಮ್ಮ ZTV ಸನ್ಮಾನಿಸಿದ ZTVಗೆ ಸನ್ಮಾನಿತರಾದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.